ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವ್ಲಾಗ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ. ಸೊ ಇಲ್ಲಿ ನೀವು ನೋಡ್ಬೋದು ಮಧ್ಯಾಹ್ನ ಲಂಚ್ ಮಾಡಿದ್ದಿಲ್ಲ. ಸೊ ನಮ್ಮಮ್ಮ ಲಂಚ್ನ ಕೊಟ್ಟಿದ್ರು. ಸೊ ಇಲ್ಲಿ ನೋಡಿ, ಸೊ ನಾನು ಲಂಚ್ ತಿಂದು ಮನಿಕೋಗ್ಬಿಟ್ಟಿದ್ದೆ. ಲೈಕ್ ಇನ್ನು ಎದ್ದಿದೆ ಸಂಜೆ. ಸೊ ವ್ಯೂ ಎಷ್ಟು ಚೆನ್ನಾಗಿತ್ತು, ಆ ಶೇಡ್ಸ್ ಸ್ಕೈಯಲ್ಲಿ ನಂಗೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಪ್ಲಸ್ ನಮ್ಮಮ್ಮ ಗಾಜರ್ ಹಲ್ವಾ ಮಾಡಿದರು ಬಿಕಾಸ್ ನನಗೆ ತುಂಬಾ ಇಷ್ಟ. ನೈಟ್ ಊಟಕ್ಕೆ ನಾನು ಫ್ರೈಡ್ ರೈಸ್ ತಿಂದು ಮನಿಕೊಂಡಿದ್ದೆ. ಇಲ್ಲಿ ಏನಾಯಿತು ಗೊತ್ತಾ, ನಾನು ಮುಂಬೈ ಬತ್ತು ಅಂತ ಫುಲ್ ಖುಷಿಯಾಗೋದೆ. ಬೆಳಗ್ಗೆ ಎದ್ದ ತಕ್ಷಣ ಮುಂಬೈಗೆ ಬಂದುಬಿಟ್ನಲ್ಲಪ್ಪ ಇಷ್ಟು ಬೇಗ ಅಂತ. ಆಮೇಲೆ ಗೊತ್ತಾಯಿತು ಅದು ಮುಂಬೈ ಅಲ್ಲ, ಅದು ಆ್ಯಕ್ಚುಲಿ ಪುಣೆ ಅಂತ. ಬಿಕಾಸ್ ನಾನು ನಿದ್ದೆಗಣ್ಣಲ್ಲಿ ಏನಂತಾರೆ ಬ್ಯಾನರ್ಸ್ ಏನು ಓದನೇ ಇಲ್ಲ. ಮತ್ತೆ ಮನಿಕೋಬಿಟ್ಟೆ, ಮತ್ತೆ ಎದ್ದೆ ಆ್ಯಂಡ್ ಫೈನಲಿ ನಾನು ಮುಂಬೈಯಲ್ಲಿದ್ದೆ. ಸೊ ಅದೇನೋ ಒಂಥರ ತುಂಬ ಖುಷಿ ಗೈಸ್. ಎಲ್ಲರಿಗೂ ಎಲ್ಲೆಲ್ಲೋ ಹೋಗಿ ಪೀಸ್ ಸಿಕ್ಕಿದ್ರೆ ನನಗೇನೋ ಮುಂಬೈಗೆ ಹೋದರೆ ನನಗೆ ಫುಲ್ಲು ಪೀಸು, ನನಗೇನೋ ಒಂಥರ ಸಂತೋಷ ಖುಷಿ ಅನಿಸುತ್ತೆ. ಬಿಕಾಸ್ ನನಗೆ ಬೆಸ್ಟ್ ಮೆಮರೀಸ್, ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಲಾಯಲ್ ಹ್ಯೂಮನ್ ಬೀನ್ಸಲ್ಲಿದ್ದಾರೆ ಅಂತ ಏನೋ ಒಂಥರ ಖುಷಿಯಲ್ಲಿ ಆಟೋಲಿ ಓಡಾಡೋದಾಗಿರ್ಬೋದು, ಪ್ರತಿಯೊಂದು ನಾನು ತುಂಬ ಮಿಸ್ ಮಾಡ್ಕೋತೀನಿ ಬೆಂಗಳೂರಲ್ಲಿ. ಗೈಸ್, ಮುಂಬೈಗೆ ಬಂದ ತಕ್ಷಣ ನಾನು ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲಿಂದ ಫಸ್ಟ್ ಕೆಲಸ ಮಾಡಿದ್ದೆ, ನಾನು ಹೋಗಿದ್ದು ಸಿದ್ಧಿವಿನಾಯಕ್. ಬಿಕಾಸ್ ನಾನು ತುಂಬಾ ಗಣಪತಿ ಬಪ್ಪನ ತುಂಬ ನಂಬ್ತೀನಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಬೇಕು ಅನಿಸುತ್ತೆ ನಂಗೆ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ನಾನು ಒಬ್ಬಳೇ ಹೋಗ್ತಾ ಇದ್ದೆ ದೇವಸ್ಥಾನಕ್ಕೆ. ಬಿಕಾಸ್ ನಾನು ಯಾರನ್ನೂ ಕರ್ಕೊಂಡು ಹೋಗಿದ್ದಿಲ್ಲ, ಏನೋ ಒಂಥರ ನನಗೆ ಒಬ್ಬಳೇ ಹೋಗಬೇಕು ಅಂತ ಆಸೆ ಆಗಿ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಆ ಲೋಕಲ್ ಟ್ರೈನ್, ಆ ಸೋಲೋ ಟ್ರಾವೆಲಿಂಗ್ ಏನೋ ಒಂಥರ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಅನಿಸುತ್ತೆ ನನಗೆ ಬೆಂಗಳೂರಲ್ಲಿ. ಆ್ಯಂಡ್ ಸ್ಪೆಷಲಿ ಲೋಕಲ್ ಟ್ರೈನ್. ಇಲ್ಲಿ ನೀವು ನೋಡ್ಬೋದು ದಾದರ್ ಸ್ಟೇಷನ್ ಯಾವಾಗಲೂ ಹೀಗೇ ಇರುತ್ತೆ. ಆ್ಯಂಡ್ ಸ್ಪೆಷಲಿ ಇದು ಟ್ಯೂಸ್ಡೇ ಆಗಿತ್ತು. ಇಲ್ಲಿ ಇಳಿತಿದ್ದಂಗೆ ಫುಲ್ ದೊಡ್ಡದು ಫ್ಲವರ್ ಮಾರ್ಕೆಟ್ ಇದೆ ಗೈಸ್. ಬೆಂಗಳೂರಲ್ಲಿ KR ಮಾರ್ಕೆಟ್ ಇದೆಯಲ್ಲ, ಸೇಮ್ ಆ ಥರ. ಬಟ್ ಬೆಳಗ್ಗೆ ಬರಬೇಕು, ಸಖತ್ತಾಗಿರುತ್ತೆ ಗೈಸ್. ಬಟ್ ನಿಮಗೆ ಗೊತ್ತಾ, ಮುಂಬೈಲಿ ಟ್ರಾವೆಲ್ ಮಾಡೋದು ತುಂಬಾ ಚೀಪ್. ನಾನು ಇಲ್ಲಿ ಶೇರಿಂಗ್ ಆಟೋಲ್ಲಿ ಹೋಗಿದ್ದೆ. ಜಸ್ಟ್ 12 ರೂಪಾಯಿ ಕೊಟ್ಟು ನಾನು ದೇವಸ್ಥಾನಕ್ಕೆ ರೀಚ್ ಆದೆ. ಇಲ್ಲಿ ನೀವು ನೋಡ್ಬೋದು, ನಾನು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದೆ. ಇವತ್ತಂತೂ ಹೆವಿ ಕ್ರೌಡ್ ಇತ್ತು. ಸೊ ನೀವು ಯಾರೆಲ್ಲ ಸಿದ್ಧಿವಿನಾಯಕಿಗೆ ಹೋಗಿದ್ದೀರಾ ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕುಂಕುಮನ ಇಟ್ಟಿರ್ತಾರೆ. ಹೋಗೋರು ಎಲ್ಲರೂ ಹಚ್ಕೊಳ್ದಲ್ಲೇ ಹೋಗಲ್ಲ. ಸೊ ನಿಮಗೆ ಟ್ಯೂಸ್ಡೇ ಅಂತ ಬಂದರೆ ಸಾಕು, ದಾದರಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವರು ಸಿದ್ಧಿವಿನಾಯಕಿಗೆ ಹೋಗಿ ಬಂದಿದ್ದಾರೆ ಬಿಕಾಸ್ ಆಫ್ ಈ ನಾಮ. ಇಲ್ಲಿ ನೀವು ನೋಡ್ಬೋದು ನಂಗೆ ಗಣಪತಿ ಬಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ಗೈಸ್, ಎಷ್ಟು ರಶ್ ಇತ್ತು ಅಂತ ನಿಮಗೆ ಐಡಿಯಾನೇ ಇಲ್ಲ. ನಾನು ಬಂದಿದ್ದು 2:30 ಆ್ಯಂಡ್ ನಂಬ್ತಿರೋ ಬಿಡ್ತಿರೋ 5:30ಗೆ ನಾನು ಗಣಪತಿ ಬಪ್ಪನ ನೋಡಿದ್ದು. ಆ್ಯಂಡ್ ಗೈಸ್, ಅದು ಕ್ಯೂಗೆ ನಾನು 100 ರೂಪೀಸ್ ಚಾರ್ಜ್ ಕೊಟ್ಟು ಹೋಗಿರೋದು. ಗೈಸ್, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದಾಗ ಪ್ಲೀಸ್ ಈ ಮೋದಕನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇವತ್ತಿನ ಈ ವ್ಲಾಗ್ ಗೈಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಎಂಡ್ ಮಾಡ್ತೀನಿ.